ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಆತ್ಮೀಯ ಬಂಧುಗಳೇ, ನೋಡಿ, ಮನೆ ಕೆಲಸದ ಮಧ್ಯವಯಸ್ಕ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗಿದ ಒಂದು ಕಾರಣ ಈಗ ದುಷ್ಕೃತ್ಯ ಅಂತ ಕೂಡ ಅಪರಾಧಿ ಅಂತ ಕೂಡ ನಿರ್ಣಯಿಸಲಾಗಿದ್ದರಿಂದ ಈಗ ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ಒಂದು ವಿಶೇಷ ನ್ಯಾಯಾಲಯ ಅಂತ ನಾವೇನು ಕರಿತೀವಿ, ಜೀವಾವಧಿ ಶಿಕ್ಷೆಯನ್ನು ಕೂಡ ಕಠಿಣ ಒಂದು ಜೈಲು ಶಿಕ್ಷೆಯನ್ನು ವಿಧಿಸಿಬಿಟ್ಟಿದೆ. ಈಗ ವಿಧಿಸಿ ಮಹತ್ವದ ಒಂದು ತೀರ್ಪು ಪ್ರಕಟಿಸಲಾಗಿದೆ. ಈಗಾಗಲೇ ಜೈಲು ಶಿಕ್ಷೆ ಕಾಯಂ ಅಂತ ಫಿಕ್ಸ್ ಆಗಿಬಿಡ್ತು, ಜೀವಾವಧಿ ಶಿಕ್ಷೆ ಅಂತಲೇ. ಮುಂದೆ ಹಾಗಾದರೆ ಜೈಲಿನ ಒಂದು ಸಮವಸ್ತ್ರ ಕೂಲಿ ನಿಗದಿ ಎಲ್ಲ ಯಾವ ಥರ ಇರುತ್ತೆ ನೋಡಿ. ಕೂಲಿ ಒಂದು ಬಟ್ಟೆಗಳನ್ನ ಯಾವ ಥರ ಧರಿಸ್ಬೇಕು ಜೈಲಲ್ಲಿದ್ದರೆ. ಒಂದು ಅಪರಾಧಿ ಅಂತ ಬಂದರೆ ಪ್ರಜ್ವಲ್ ರೇವಣ್ಣನ ಪರಪನಗರ ಕೇಂದ್ರ ಕಾರಾಗೃಹಕ್ಕೆ ಕರ್ಕೊಂಡು ಹೋಗೋದಲ್ಲಿ ನೋಡಿ. ಕಾಲೇ ಶನಿವಾರ ಸಾಟರ್ಡೆ ಕರ್ಕೊಂಡು ಹೋಗಿದ್ದಾರೆ, ಬೆಳಿಗ್ಗೆ ನ್ಯಾಯಾಲಯಕ್ಕೆ ಕರ್ಕೊಂಡ್ಬಂದಿದ್ರು, ಮತ್ತೆ ಈಗ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ. ಶಿಕ್ಷೆ ನಿಗದಿಯಾಗಿದೆ. ಅದ್ರ ಬಳಿಕ ಮತ್ತೆ ಈಗ ಅದೇ ಕಾರಾಗೃಹಕ್ಕೆ ಪ್ರಜ್ವಲ್ನನ್ನು ಕರ್ಕೊಂಡು ಹೋಗಿ ಈಗ ಮತ್ತೆ ಇದುವರೆಗೆ ವಿಚಾರಣೆ ಎಲ್ಲ ಮಾಡಿ ಕೈದಿಯಾಗಿದ್ದ ಪ್ರಜ್ವಲ್ ರೇವಣ್ಣನ ಕೋರ್ಟ್ ಕೂಡ ಸಬ್ಮಿಟ್ ಮಾಡಿ ಎಲ್ಲ ಈಗ ಇನ್ನು ಮುಂದೆ ಬಂದಿಯಾಗಿ ಜೈಲಲ್ಲಿ ಪರ್ಮನೆಂಟ್ ಇರಬೇಕು ಅಂತ ಶಿಕ್ಷೆಯನ್ನು ಕೊಟ್ಬಿಟ್ಟಿದೆ. ಪ್ರಜ್ವಲ್ಗೆ ಈಗ ಕೈದಿ ಸಂಖ್ಯೆ ಕೂಡ ನೀಡಲಾಗುತ್ತೆ. 15,528 ಅನ್ನೋ ಒಂದು ಕೈದಿ ಸಂಖ್ಯೆಯನ್ನು ಕೂಡ ಈಗ ಕೊಡಲಾಗಿದೆಯಂತೆ. ಹಾಗಾದರೆ ಜೊತೆಗೆ ಜೈಲಿನ ಒಂದು ಸಮವಸ್ತ್ರನೂ ಕೂಡ ನೀಡಲಾಗುತ್ತೆ ಅಂತೆ. ನೋಡಿ, ಈ ಥರ ಒಂದು ಸಜಾಬಂದಿಗಳು ಇನ್ನು ಅಲ್ಲಿ ಕೂಡ ಜೈಲಲ್ಲಿ ಎಷ್ಟು ಕೈದಿಗಳಿರ್ತಾರೆ ಅವ್ರ ಜೊತೆನೇ ಕೂಡ ಇವರು ಕೂಡ ಫ್ರೆಂಡ್ಶಿಪ್ ಮಾಡಿಕೊಂಡು ಯಾವ ರೀತಿ ಒಂದು ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಂಡು ಒಂದು ಕೂಲಿ ಒಂದು ಕೆಲಸ ಮಾಡತಕ್ಕಂಥ ಒಂದು ಕೂಲಿ ಕೂಡ ಹೇಗೆ ನಾವು ಪಾಲನೆ ಮಾಡ್ಕೊಂಡು ಹೋಗ್ತೀವಿ ಅದೇ ರೀತಿ ಪಾಲನೆ ಮಾಡ್ಕೊಂಡು ಹೋಗಬೇಕು. ಈಗ ನೋಡಿ, ಒಬ್ಬ ಬಡ ರೈತ ಅನ್ನೋದಕ್ಕಿಂತ ಬಡ ಕೂಲಿಗಾರ, ಒಂದು ಗಾರೆ ಕೆಲಸದ ಕೂಲಿಗಾರನೇ ಎಷ್ಟೋ ಮೇಲಾಗಿರುತ್ತೆ ಕೆಲಸಗಳು. ಅದಕ್ಕಿಂತ ಒಂದು ಚೀಪ್ ಅಂತ ಕೆಲಸ ಕೂಡ ಅಂತ ನೀವು ಎಷ್ಟೋ ಜನ ಊಹೆ ಮಾಡಿರ್ಬೋದು. ಜೈಲಲ್ಲಿ ಇರ್ತಕ್ಕಂಥ ಒಂದು ಶಿಕ್ಷೆಗಳು ಅಷ್ಟು ಈಸಿ ಅಂತಲ್ಲ, ಎಷ್ಟು ಕಷ್ಟ ಅಂತನೂ ತುಂಬ ಮಧ್ಯಮದ ರೀತಿ ಇರುತ್ತೆ ನೋಡಿ. ಯಾವ ಥರ ಅಂತಂದರೆ ಯಾವುದಕ್ಕೆ ಎಷ್ಟೆಷ್ಟು ಶಿಕ್ಷೆಯನ್ನು ಕೊಡ್ತೀವಿ ಅಂತಂದರೆ ಹೇಳ್ತೀವಿ ನೋಡಿ. IPC ಸೆಕ್ಷನ್ ಅಂತ ನಾವೇನು ಕರಿತೀವಿ, IPC ಕಾಲಮ್ಗಳು 376 IPC ಕಾಲಮ್ಗಳು ಪದೇ ಪದೇ ಅತ್ಯಾಚಾರ, ಅದಕ್ಕೆ ಪದೇ ಅತ್ಯಾಚಾರ ಆಗ್ತಿದ್ರೆ ಈ ಕಾಲಮ್ ನಡೆಯೋ ಒಂದು ಅಪರಾಧಕ್ಕೆ ಜೀವನ ಪರ್ಯಂತ ಕಠಿಣ ಜೈಲು ಶಿಕ್ಷೆ 376 ನೋಡಿ, ಜ್ಞಾಪಕ ಇಟ್ಕೊಳ್ಳಿ. 376 ಸೆಕ್ಷನ್ಸ್ ಪ್ರಕಾರ 5 ಲಕ್ಷ ದಂಡ, ಪರ್ಮನೆಂಟ್ ಜೈಲು ಕಠಿಣ ಶಿಕ್ಷೆ ಅಂತ ಕೂಡ ಹೇಳಲಾಗುತ್ತೆ ನೋಡಿ. ಕಾನೂನು ಏನು ಹೇಳುತ್ತೆ ಅಂತಂದರೆ 376 ನೆಕ್ಸ್ಟ್ 376 ಸೆಕೆಂಡ್ ಕೆ ಅಂತ ನಾವು ಏನು ಕರಿತೀವಿ, ಸೆಕ್ಷನ್ ಕೆ ಅಂತ. ಪ್ರಬಲ ಸ್ಥಾನದಲ್ಲಿರುವ ವ್ಯಕ್ತಿಯಿಂದ ಅತ್ಯಾಚಾರ, ಪ್ರಬಲ ಸ್ಥಾನದಲ್ಲಿದ್ದಾರೆ ವ್ಯಕ್ತಿ ಕೂಡ, ಆದರೂ ಕೂಡ ಅತ್ಯಾಚಾರ ಮಾಡಿದ್ದಾರೆ ಅಂತಂದರೆ ಈ ಕಾಲಮ್ ನಡಿ ಅಪರಾಧಕ್ಕೆ ಜೀವಾವಧಿ ಜೈಲು ಶಿಕ್ಷೆ ಮತ್ತು 5 ಲಕ್ಷ ದಂಡ, ಜೀವನ ಪರ್ಯಂತ ಜೈಲು ಮತ್ತು ಅದು ಕೂಡ ಆ ಸೆಕ್ಷನ್ ಕೂಡ ನಾವು 376 ಕೆ ಅಂತ ನಾವೇನು ಕರಿತೀವಿ ಆ ಸೆಕ್ಷನ್ ಕೂಡ ಇದೇ ರೀತಿ ಅದನ್ನೇ ಕೊಟ್ಬಿಡುತ್ತೆ ನೋಡಿ. 354 ಬಿ ಏನು ಹೇಳುತ್ತೆ ಅಂತಂದರೆ ವಿಸ್ತೃತಗೊಳಿಸುವಾಗ ಆಕೆಯ ಮೇಲೆ ಅಲ್ಲೇ ನೋಡಿ. ವಿಸ್ತೃತಗೊಳಿಸುವಾಗ ಏನಾದ್ರು ಬಟ್ಟೆ ಬದಲಾಯಿಸುವಾಗ ಏನಾದ್ರು ಕೆಲಸ ಮಾಡಬೇಕಾದ್ರೆ ವಿಸ್ತೃತ ಅಂದರೆ ಈ ರೀತಿ ಹೋಗುತ್ತೆ ಅದು. ಈ ಕಾಲಮ್ನ ಅಡಿಯ ಒಂದು ಅಪರಾಧಕ್ಕೆ 7 ವರ್ಷ ಜೈಲು ಶಿಕ್ಷೆ, 50,000 ದಂಡ ವಿಧಿಸಲಾಗುತ್ತೆ ನೋಡಿ. 50,000 ದಂಡ, 7 ವರ್ಷ ಜೈಲು ಶಿಕ್ಷೆಯನ್ನು ಕೊಡಲೇಬೇಕಾಗುತ್ತೆ. 354 ಬಿ ಸೆಕ್ಷನ್ ಪ್ರಕಾರ. 354 ಎ ಸೆಕ್ಷನ್ ಪ್ರಕಾರ ಮಹಿಳೆಯ ಘನತೆಗೆ ಚ್ಯುತಿ ನೋಡಿ. ಮಹಿಳೆಯ ಒಂದು ಘನತೆ ಹಾಳಾಗಿದೆ, ಅದಕ್ಕೆ ಇವರೇ ಕಾರಣ ಅಂತ ಒಂದು ಏನೋ ಸಾಕ್ಷಿ ಇತ್ತು ಅಂತಂದರೆ 354 ಎ ಪ್ರಕಾರ ಅದರ ಅಡಿಯಲ್ಲಿ ಅಪರಾಧಕ್ಕೆ 3 ವರ್ಷ ಜೈಲು, 25,000 ದಂಡವನ್ನು ಕಟ್ಕೊಡ್ಬೇಕಾಗುತ್ತೆ. ಅದು ಪ್ರಜ್ವಲ್ ರೇವಣ್ಣ ಅಂತಲ್ಲ, ನೀವು ಯಾರೇ ಆದರೂ ಅಷ್ಟೇ ಶಿಕ್ಷೆ ಈ ರೀತಿ ಇರುತ್ತೆ. ಪ್ರಜ್ವಲ್ ರೇವಣ್ಣಗೂ ಅಷ್ಟೇ ಈಗ ಸದ್ಯಕ್ಕೆ ಈಗ ಶಿಕ್ಷೆ ಜೀವಾವಧಿ ಶಿಕ್ಷೆ ಅಂತ ಕೂಡ ಕೋರ್ಟ್ ಕೂಡ ವಿಧಿಸಿದ್ದನ್ನು ನಾವು ತಿಳ್ಕೊಬೋದು. ಆದರೆ ನೋಡಿ, ಇಲ್ಲಿ ಮಹಿಳೆ ಅತ್ಯಾಚಾರದ ಬಗ್ಗೆ ನಾವು ಜಾಸ್ತಿ ತಿಳ್ಕೊತಾ ಇರೋದ್ರಿಂದ ಮಹಿಳೆಯ ಮೇಲೆ ಇನ್ನೂ ಏನೇನು ಕಾನೂನುಗಳು ಜರುಗಿಸ್ಬೋದು. ಮಹಿಳೆಯರು ನಾವು ಮಹಿಳೆಯ ಮೇಲೆ ಏನೇ ಒಂದು ಗಲಾಟೆ ಆಗಲಿ, ಒಂದು ಜಗಳ ಆಗಲಿ, ಒಂದು ಏನಾದರೂ ನಾವು ಮಾಡ್ಕೋತೇನೆ, ಏನಾದರೂ ಇನ್ಸಿಡೆಂಟ್ ನಾವು ಮಾಡ್ಕೊಂಡ್ಬಿಟ್ಟು ಅಂತಂದರೆ ಮುಂದೆ ಏನೇನು ಅವರು ಕಾನೂನನ್ನು ಎದುರಿಸಬೇಕು. ನೀವು ಯಾರೇ ಆಗಲಿ ಕಾನೂನನ್ನು ಎದುರಿಸಬೇಕಾಗುತ್ತೆ ನೋಡಿ. 354 ಎ ಪ್ರಕಾರ ಮಹಿಳೆಯ ಘನತೆಗೆ ಅಂತ ತಿಳ್ಕೊಂಡು ಈಗಾಗಲೇ 354 ಸಿ ಪ್ರಕಾರ ಸೆಕ್ಷನ್ ಪ್ರಕಾರ ವಿಭಸ್ತ್ರಗೊಳಿಸಿರುವ ಮಹಿಳೆಯನ್ನು ಒಂದು ನೋಡಿ ಆನಂದಿಸ್ತಕ್ಕಂಥದ್ದು. ಆದರೂ ಒಂದು ಅಡಿ ಅಪರಾಧಕ್ಕೆ 3 ವರ್ಷ ಜೈಲು ಶಿಕ್ಷೆ, 25,000 ದಂಡ ಕಟ್ಟಬೇಕಾಗುತ್ತೆ. ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ 354 ಸಿ ವಿಸ್ತೃತಗೊಳಿಸುವ ಮಹಿಳೆಯನ್ನು ಕೂಡ ಅದು ಕೂಡ ಒಂದು ಅಪರಾಧ ಆಗುತ್ತೆ ಎಂದು ಕೂಡ ಹೇಳ್ಬೋದು ನೋಡಿ. ಕ್ರಿಮಿನಲ್ ಕೇಸ್ ಅಂತ ಇನ್ನೊಂದು ಕ್ರಿಮಿನಲ್ ಬೆದರಿಕೆ, ಮಹಿಳೆಯರಿಗೆಲ್ಲ ಕ್ರಿಮಿನಲ್ ಬೆದರಿಕೆ ಹಾಕುವಂಥದ್ದು ಈ ರೀತಿ ಅದೊಂದು 500 ಸೆಕ್ಷನ್ 500 ಪ್ರಕಾರ ಬರುತ್ತೆ. 201 ಅಪರಾಧ, ಒಂದು ಕೃತ್ಯದ ಪ್ರಕಾರ ಸಾಕ್ಷಿ ಕೂಡ ಒಂದು ನಾಶ ಮಾಡ್ತಕ್ಕಂಥದ್ದು, ಅದು ಕೂಡ ಒಂದು ಅಪರಾಧ, ಅದೊಂದು ಅಪರಾಧ ಕೂಡ ಆಗುತ್ತೆ. ಈ ಕಾಲಮಡಿ ಅಪರಾಧಕ್ಕೆ 3 ವರ್ಷ ಜೈಲು ಶಿಕ್ಷೆ, 20,000 ದಂಡವನ್ನು ಕೊಡಲಾಗುತ್ತೆ. ಅದು ನೋಡಿ, ಒಂದು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಪ್ರಕಾರ 2008 ಕಾಲಮ್ ಈ ರೀತಿ ಏನು ಹೇಳುತ್ತೆ ಅಂತಂದರೆ ಒಂದು ಕಾಲಮ್ ಅಡಿಯ ಅಪರಾಧಕ್ಕೆ 3 ವರ್ಷ ಜೈಲು ಶಿಕ್ಷೆ ಅಂತ ಹೇಳುತ್ತೆ. ಮಿನಿಮಮ್ ಇಲ್ಲ ಅಂತಂದರೆ 25,000 ದಂಡ ಅಂತೂ ಕಟ್ಟಲೇಬೇಕು ಅಂತ ಹೇಳುತ್ತೆ. ಹಾಗಾದರೆ ಮುಂದೆ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಇಲ್ಲಿಗೆ ಮುಗಿದೋಗುತ್ತಾ ನೋಡಿ. ಮುಂದೆ JDS ಅನ್ನೋ ಒಂದು ಪಾರ್ಟಿ ಇಲ್ಲಿಗೆ ಬಿತ್ತೋಗುತ್ತಾ ನೋಡಿ. JDS ಪಾರ್ಟಿ ಹಿಂದೆ ಎಲ್ಲ
ಎಂತೆಂಥ ಹೆಸರು ಮಾಡಿದೆ, ಎಂತೆಂಥ ಒಳ್ಳೆ ಸಾಧನೆಗಳನ್ನು ಕೂಡ ಮಾಡಿದ್ರು, ಇಲ್ಲ ಅಂತಲ್ಲ. ಆದರೆ ಈಗ ಇದೊಂದು ಕೇಸಲ್ಲಿ ಮಾತ್ರ ಅವರು ತುಂಬ ದೊಡ್ಡ ಕಷ್ಟನೇ ಅನುಭವಿಸ್ಬೇಕಾಗಿದೆ. ಮತ್ತು ನೋಡಿ, ಒಬ್ಬ ರಾಜಕೀಯ ವ್ಯಕ್ತಿಯ ಮಗ ಆಗಿ, ರಾಜಕೀಯ ವ್ಯಕ್ತಿಯ ಮಾಜಿ ಪ್ರಧಾನಿ ಮೊಮ್ಮಗನಾಗಿ, ಈ ರೀತಿ ಒಬ್ಬ VIP ಮಗ ಆಗಿ ಈ ಥರ ಎಲ್ಲ ನಡ್ಕೋತಾರಲ್ಲ, ನಿಜವಾಗ್ಲೂ ಬುದ್ಧಿ ಇಲ್ವಾ ನಮ್ಮ ಜನಗಳಿಗೆ? ನೋಡಿ, ನಮ್ಮ ಜನಗಳಂತಂದ್ಲ ರಾಜಕೀಯ ವ್ಯಕ್ತಿ ಮಗ ಆಗಿ ಈ ರೀತಿ ಬೇಕಾಗಿತ್ತ ಇವನಿಗಿದು? ಪ್ರಜ್ವಲ್ ರೇವಣ್ಣ ಅಂತಲ್ಲ, ಅವ್ನು ಯಾರೇ ಆಗಲಿ, ಒಬ್ಬ ಸೆಲೆಬ್ರಿಟಿ ಮಗ ಆಗಿ ಈ ರೀತಿ ಮಾಡ್ತಾರೆ ಅಂತಂದರೆ ಅವ್ರಿಗೇನು ಜನಗಳ ಮೇಲೆ ಅಷ್ಟೊಂದು ಕರುಣೆ, ಪ್ರೀತಿ, ಅಕ್ಕರೆ ಅಂತನ್ನೋದು ಏನು ಇರಲೇ ಇಲ್ವಾ? ಜನಗಳಂತ ಬಂದಾಗ ಏನು ಒಂದು ಇಷ್ಟೊಂದು ಚೀಪ್ ಮಟ್ಟದಲ್ಲಿ ನೋಡ್ತಾರೆ ಜನಗಳನ್ನ ಅಂತ. ನೋಡಿ, ಜನಗಳಲ್ಲಿ ನಾವು ನಿಜವಾಗ್ಲೂ ಕರೆಯೋದು ಏನಂತಂದರೆ, ಜನಗಳ ಸೇವೆ ರಾಜಕೀಯ ವ್ಯಕ್ತಿಗಳು ಮಾಡ್ತಕ್ಕಂಥದ್ದು, ಜನಗಳ ಸೇವೆ ಜನಾರ್ದನ ಸೇವೆ ಅಂತ ಮಾಡ್ತೀವಿ, ಇಲ್ಲ ಅಂತಲ್ಲ. ರಾಜಕೀಯ ವ್ಯಕ್ತಿಗಳು ನಾವು ಇದುವರೆಗೂ ಕೂಡ ಎಷ್ಟೆಷ್ಟೋ ಈ ಪ್ರಪಂಚದಲ್ಲಿ ಎಷ್ಟೆಷ್ಟೋ ರಾಜಕೀಯ ವ್ಯಕ್ತಿಗಳನ್ನ ನೋಡಿದ್ದೀವಿ, ಏನೇನೋ ಮಾಡಿದ್ದೀವಿ, ಎಷ್ಟೆಷ್ಟೋ ಕೆಲವು ಡೆವಲಪ್ಮೆಂಟ್ ಅಭಿವೃದ್ಧಿನ ಕೂಡ ಮಾಡಿಬಿಟ್ಟೋಗಿದ್ದಾರೆ ರಾಜಕೀಯ ಪಕ್ಷಗಳು, ವ್ಯಕ್ತಿಗಳೆಲ್ಲರೂ. ಆದರೆ ಈ ಥರ ರೇಪಿಸ್ಟ್ ಅನ್ನೋ ಒಂದು ಕೇಸ್ ಮೇಲೆ ಅರೆಸ್ಟ್ ಆಗಿಬಿಟ್ಟಿದ್ದಾರೆ. ಈಗ ಅರೆಸ್ಟ್ ಆಗಿ ಜೈಲು ಕೂಡ ಫಿಕ್ಸ್ ಆಗಿಬಿಟ್ಟಿದೆ ಅಂದರೆ ಮುಂದೆ ಅವ್ರ ಭವಿಷ್ಯ ನರಕ ಯಾತನೆ ಅನ್ನೋದು ನಾವು ಹೆಂಗೆ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಜೈಲು ಊಟದಲ್ಲಿ ನೀವು ಎಷ್ಟೋ ಜನ ಊಹೆ ಮಾಡಿರ್ತೀರ, ಜೈಲು ಊಟ ಅಂತಂದರೆ ತುಂಬ ಶಿಕ್ಷೆ ಜಾಸ್ತಿ ಇರುತ್ತೆ, ಹಂಗಿರುತ್ತೆ, ಹಿಂಗಿರುತ್ತೆ. ಶಿಕ್ಷೆ ಜಾಸ್ತಿ ಅಂತೂ ಇದ್ದೇ ಇರುತ್ತೆ. ನೋಡಿ, ಪರ್ಮನೆಂಟ್ ಜೀವನ ಪರ್ಯಂತ ಜೈಲು ಹೇಳುತ್ತೆ ಅಂತಂದರೆ ಈ ಕೋರ್ಟ್ ಪ್ರಕಾರ, ಕೋರ್ಟ್ ಕಣ್ಣಿಗೆ, ಕಾನೂನಿನ ಕಣ್ಣಿಗೆ ಯಾರು ಕೂಡ ಮಣ್ಣೆರ್ಚೋದಕ್ಕಾಗಲ್ಲ. ಯಾಕೆ ಅಂತಂದರೆ ಎಷ್ಟೋ ಜನ ಕಾನೂನಿನ ಕಣ್ಣಿಗೆ ಮಣ್ಣೆರ್ಚಿ ತಪ್ಪಿಸ್ಕೊಬೋದು, ದುಡ್ಡು ಕೊಟ್ಟು ಕೊಂಡ್ಕೊಬೋದು, ಏನೇನೋ ನಾವು ಮಾಡ್ಬೋದು. ಅದರಲ್ಲಿ ಇದೆಲ್ಲ ನಡೆಯುತ್ತೆ. ಕೋರ್ಟ್ ವಿಚಾರ ಏನು ತಲೆ ಕೆಡಿಸ್ಕೊಳ್ಳಲ್ಲ. ನಾವೊಬ್ಬ ಸೆಲೆಬ್ರಿಟಿ ಮಗ ಅಲ್ವಾ, VIP ಮಗ ಅಲ್ವಾ, ಏನೇನೋ ಮಾಡ್ಬಿಡ್ಬೋದು, ಏನೂ ಆಗಲ್ಲ ಅಯ್ಯೋ ಅಂತ ಅಂದ್ಬಿಟ್ಟು ಎಷ್ಟೋ ಜನ ತುಂಬ ಟ್ರೈ ಮಾಡ್ತಿರ್ತಾರೆ. ಅದೆಲ್ಲ ಒಂದು ಊಹೆ ಅಷ್ಟೇ ಅವರೆಲ್ಲ ಅಂದ್ಕೊಂಡಿರ್ತಕ್ಕಂಥದ್ದು. ಆದರೆ ಯಾರೇ ಒಬ್ಬ VIP ಮಗ ಆಗಲಿ, ಯಾವನೇ ಆಗಲಿ, ಅವನು ಯಾರೇ ಒಬ್ಬ ದೊಡ್ಡ ಸೆಲೆಬ್ರಿಟಿನೇ ಆಗಲಿ, ನಿಮ್ಗೆ ಗೊತ್ತಿರೋಂಗೆ ಅವ್ನು ಯಾರು ರಾಜಕೀಯ ವ್ಯಕ್ತಿ ಆಗಲಿ, ಎಲ್ಲರೂ ಕೂಡ ಕಾನೂನಿನ ಮುಂದೆ ತಲೆ ಬಾಗಲೇಬೇಕು. ಯಾಕೆ ಅಂತಂದರೆ ಕಾನೂನಿಗೆ ಶಿಕ್ಷೆ ಏನು ಹೇಳುತ್ತೆ ಕಾನೂನು ಅಂತಂದರೆ, ಸಾಕ್ಷಿ ಸಿಕ್ಕಿದೆ, ಸಾಕ್ಷಿ ಅಂತೂ ಸಿಕ್ಕಿಬಿಟ್ಟಿದೆ, ಒಂದು ಸಾಕ್ಷಿ ಪ್ರೂಫ್ ಸಿಕ್ಕರು ಸಾಕು, ಎಲ್ಲ ಕೂಡ ಕಾನೂನೇ ನೋಡ್ಕೊಬಿಡುತ್ತೆ ಇನ್ನು ಮುಂದಕ್ಕೆ. ಯಾಕೆ ಅಂತಂದರೆ ಆ ಸಾಕ್ಷಿ ನಾಶವನ್ನು ಮಾಡೋದು ಕೂಡ, ನಾಶ ಮಾಡೋದು ಒಂದು ಅಫೆನ್ಸೇ. ನಾಶ ಮಾಡೋದು ಅಂತ ನಾವೇನು ಕರಿತೀವಿ ಸಾಕ್ಷಿಗಳನ್ನ, ಅದನ್ನು ಕೂಡ ಒಂದು ಅಫೆನ್ಸ್ ಆಗಿರೋದ್ರಿಂದ ಸಾಕ್ಷಿ ನಾಶ ಮಾಡೋದು ಕೂಡ, ಅದು ಕೂಡ ಒಂದು ಶಿಕ್ಷೆ, ಪರ್ಮನೆಂಟ್ ಶಿಕ್ಷೆ ಕೊಡಬೇಕಾಗುತ್ತೆ ಅಂತ ನಿಮ್ಗೆ ಮೊದಲೇ ಹೇಳಿದೆ ಏನೇನು ಶಿಕ್ಷೆ ಇರುತ್ತೆ ಅಂತಂದರೆ. ಯಾಕೆಂದರೆ ನೋಡಿ, ಈಗ ಜೈಲಿನಲ್ಲಿ ಈಗ ಕುಡಿತಾ ಇರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಇವಾಗ ಒಂದು ಸಿವಿಲ್ ಕೋರ್ಟ್ ಅಂತ ನಾವೇನು ಕರಿತೀವಿ ಕೊಟ್ಬಿಟ್ಟಿದೆ ಶಿಕ್ಷೆನ. ಇನ್ನು ನೆಕ್ಸ್ಟ್ ಹೈಕೋರ್ಟು, ಸುಪ್ರೀಂ ಕೋರ್ಟ್ ಎಲ್ಲೇ ಹೋದ್ರೂ ಆಗಲ್ಲ, ಎಲ್ಲೇ ಹೋದ್ರೂ ಕೂಡ ಅಷ್ಟೇ ತಲೆ ಬಾಗಲೇಬೇಕಾಗುತ್ತೆ ಕಾನೂನಿಗೆ. ಯಾರೇ ಆದರೂ ನೋಡಿ, ಒಬ್ಬ ರಾಜಕೀಯ ವ್ಯಕ್ತಿ ಮಗ ಅಂತಲ್ಲ, ನಮ್ಮ ಒಂದು ಸಣ್ಣ ಒಂದು ಕಲಾವಿದ ಆದರೂ ಅಷ್ಟೇ, ಒಂದು ಬಿಸ್ನೆಸ್ ಮ್ಯಾನ್ ಆದರೂ ಅಷ್ಟೇ, ನಮ್ಮ ಒಂದು ಏನು ಬಿಸ್ನೆಸ್ ಮ್ಯಾನ್ ಅಂತಲ್ಲ, ಒಂದು ಸಣ್ಣ ಪುಟ್ಟ ಒಂದು ಬಡತನ BPL ಕಾರ್ಡ್ ಇರ್ತಕ್ಕಂಥ ವ್ಯಕ್ತಿನೂ ಅಷ್ಟೇ, ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕಾಗುತ್ತೆ, ಕಾನೂನಿಗೆ ಕೈ ಜೋಡಿಸಿ ನಿಲ್ಲಬೇಕಾಗುತ್ತೆ. ಯಾಕೆಂದರೆ ಇದೆಲ್ಲ ನಾವು ಕಲಿಬೇಕಾಗದ ಒಂದು ಬುದ್ಧಿ. ಪ್ರಜ್ವಲ್ ರೇವಣ್ಣ ಅಲ್ಲ, ಎಲ್ಲ ಒಬ್ಬ ಸೆಲೆಬ್ರಿಟಿಗಳ ಮಕ್ಕಳು ಕೂಡ ನಾವು ಕಲಿಬೇಕಾಗಿರೋಂಥ ಒಂದು ವಿದ್ಯೆ ಅಂತಂದರೆ ಕಾನೂನಿನ ರೂಲ್ಸನ್ನು ಫಾಲೋ ಮಾಡ್ತಕ್ಕಂಥದ್ದು. ದಯವಿಟ್ಟು ಹೇಳೋದ್ರಿಂದ ಇಷ್ಟೇ, ಕಾನೂನಿನ ಒಂದು ರೂಲ್ಸು ರೆಗ್ಯುಲೇಷನ್ ಏನಿದೆ ದಯವಿಟ್ಟು ಫಾಲೋ ಮಾಡಿ. ಯಾಕೆಂದರೆ ಪ್ರಜ್ವಲ್ ರೇವಣ್ಣಗ ಪರಿಸ್ಥಿತಿ ನಿಮಗೂ ಕೂಡ ಯಾರಿಗೂ ಬರಬಾರ್ದು. ಇಂಥ ಒಂದು ಪರಿಸ್ಥಿತಿ ಬಂದರೆ ನೀವು ಎಲ್ಲೆಲ್ಲೂ ಹೋಗ್ಬೇಕು, ಕಾನೂನು ಕೋರ್ಟ್ ಮಾತ್ರ ಅಲ್ಲ, ಎಷ್ಟೆಷ್ಟೋ ದಂಡ ಕಟ್ಟಿ ನೀವೇ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ನಿಮಗೆ ತಿಳಿದೇ ಇರ್ಬೋದು, ದಯವಿಟ್ಟು ತಿಳಿದಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ.